ಎಕ್ಸೈಸ್ 12.1 9 ಕ್ವಶನ್. ಓಕೆ, ಈ ಕ್ವಶನ್ ಓಕೆನ ಮುಂಚೆ ಫಸ್ಟ್ ಡಯಾಗ್ರಾಮ್ ಹಾಕ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಓಕೆ, ಆಮೇಲೆ ಕ್ವಶನ್ ಓದೋಣ. ಓಕೆ, ಈಗ ಅವ್ರು ಏನ್ ಕೊಟ್ಟಿದ್ದಾರೆ, ಒಂದು ಸಿಲಿಂಡರ್ ಇದೆ. ಓಕೆ, ಓಕೆ, ಆ ಸಿಲಿಂಡರ್ ಅಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಓಕೆ, ಟಾಪ್ ಇಂದ ಕೂಡ ಒಂದ್ ಸ್ಕೋಪ್ ನ ಹೊರಗಡೆ ತೆಗೆದಿದ್ದಾರೆ. ಓಕೆ, ಅದೇ ರೀತಿ ಬಾಟಮ್ ಇಂದ ಕೂಡ ಒಂದ್ ಹೆಮಿಸ್ಫಿಯರ್ ನ ಸ್ಕೋಪ್ ತೆಗೆದಿದ್ದಾರೆ. ಅಂದ್ರೆ ಟಾಪ್ ಇಂದ ಒಂದು, ಬಾಟಮ್ ಇಂದ ಒಂದು ಹೆಮಿಸ್ಫಿಯರ್ ಸ್ಕೋಪ್ ತೆಗೆದ್ಬಿಟ್ಟಿದ್ದಾರೆ. ಕ್ವಶನ್ ಹೋದ್ರೆ ಗೊತ್ತಾಗತ್ತೆ ನೋಡ್ರಿ. ಎ ವುಡನ್ ಆರ್ಟಿಕಲ್ ವಾಸ್ ಮೇಡ್ ಬೈ ಸ್ಕೋಪಿಂಗ್ ಔಟ್ ಎ ಹೆಮಿಸ್ಫಿಯರ್ ಫ್ರಮ್ ಈಚ್ ಎಂಡ್ ಆಫ್ ಎ ಸಾಲಿಡ್ ಸಿಲಿಂಡರ್. ಹೌದಾ? ಓಕೆ, ಆಸ್ ಶೋನ್ ಇನ್ ದ ಫಿಗರ್. ಈಗ ದ ಹೈಟ್ ದ ಸಿಲಿಂಡರ್ ಈಸ್ 10 ಸೆಂಟಿಮೀಟರ್. ಹೈಟ್ ಆಫ್ ದ ಸಿಲಿಂಡರ್ ಕೊಟ್ಟಿದ್ದಾರೆ. ಓಕೆ, ಎಷ್ಟು? 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಅಂಡ್ ಇಟ್ಸ್ ಬೇಸ್ ಈಸ್ ಆಫ್ ರೇಡಿಯಸ್ 3.5. ಬೇಸ್ ರೇಡಿಯಸ್ ಬಂದ್ಬಿಟ್ಟು, ಓಕೆ, ಇದು ರೇಡಿಯಸ್ ಬಂದ್ಬಿಟ್ಟು ಏನ್ ಕೊಟ್ಟಿದ್ದಾರೆ, 3.5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಾವೇನ್ ಕಾಣ್ಬೇಕು, ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಆರ್ಟಿಕಲ್. ಅವ್ರು ಕೇಳ್ತಿರೋದು TSA ಆಫ್ ದ ಆರ್ಟಿಕಲ್. ಓಕೆ, ನೀವು ಎಲ್ಲವೂ TSA ಫಾರ್ಮ್ ಅಪ್ಲೈ ಮಾಡಬೇಡ್ರಿ ಅವಾಗ. ಓಕೆ, ಅದ್ರ ಮೀನಿಂಗ್ ಏನಂತ ಹೇಳ್ತೀನಿ ನೋಡ್ರಿ. TSA ಆಫ್ ದ ಆರ್ಟಿಕಲ್. ಈಗ ಆರ್ಟಿಕಲ್ ಯಾವ ತರ ಇರುತ್ತೆ ನೋಡ್ರಿ. ಈಗ ನೀವೇ ನೋಡಿದ್ರೆ ಫಸ್ಟಿಗೆ ಸಿಲಿಂಡರ್ ಇತ್ತು. ಹೌದಾ? ಸಿಲಿಂಡರ್ ಇತ್ತು. ಈಗ ನೀವು ನೋಡಿದ್ರೆ, ಓಕೆ, ಇದನ್ನ ನಾವು ಮೇಲಿಂದ ಒಂದು ಹೆಮಿಸ್ಫಿಯರ್ ಸ್ಕೂಪ್ ಮಾಡಿದಾರಂದ್ರೆ, ಓಕೆ, ನಥಿಂಗ್ ಬಟ್ ಏನೋ ಟಾಪ್ ಓಪನ್ ಆಗಿದೆ ಅಂತಾನೆ ಅರ್ಥ. ಟಾಪ್ ಓಪನ್ ಆಗಿದೆ ಅಂತ ಅರ್ಥ. ಅದೇ ರೀತಿ ಬಾಟಮ್ ಇಂದ ಒಂದು ಹೆಮಿಸ್ಫಿಯರ್ ಓಪನ್ ಮಾಡಿದಾರಂದ್ರೆ, ಸ್ಕೂಪ್ ಮಾಡಿದಾರ ಅಂತಂದ್ರೆ, ಅದನ್ನ ತೆಗ್ದಿದಾರಂದ್ರೆ ಇದು ಕೂಡ ಏನಿದೆ, ಓಪನ್ ಇದೆ ಅಂತಾನೆ ಅರ್ಥ. ಸೊ ಈಗ ನೀವು ನೋಡಿದ್ರೆ ಸಿಲಿಂಡರ್ ಅಲ್ಲಿ, ಓಕೆ, ಸಿಲಿಂಡರ್ ಅಲ್ಲಿ ಟಾಪ್ ಓಪನ್ ಇದೆ, ಬಾಟಮ್ ಓಪನ್ ಇದೆ ಅಂದ್ರೆ ಏನ್ ಅಪ್ಲೈ ಮಾಡ್ಬೇಕು ನಾನು? CSA ಅಪ್ಲೈ ಮಾಡಬೇಕು. ಸೊ ಏನು? CSA ಆಫ್ ಹೆಮಿಸ್ಫಿಯರ್, ಸಾರಿ CSA ಆಫ್ ಸಿಲಿಂಡರ್ ನ ಬರಿತೀನಿ. ಓಕೆ, ಸೊ ಇಲ್ಲಿ ಏನ್ ಬರಿತೀನಿ? CSA ಆಫ್ ಸಿಲಿಂಡರ್. ಓಕೆ, ಸೊ CSA ಆಫ್ ಸಿಲಿಂಡರ್ ಅಂತ ಅರ್ಥ ಏನು? ಟಾಪ್ ಇಲ್ಲ, ಬಾಟಮ್ ಇಲ್ಲ, ಟಾಪ್ ಬಾಟಮ್ ಓಪನ್ ಇದೆ ಅಂತ ಅರ್ಥ. ಓಕೆ, ಸೊ ಆಮೇಲೆ ಅವ್ರು ಏನ್ ಮಾಡಿದ್ದಾರೆ, ಓಕೆ, ಇನ್ನೊಂದು ಹೆಮಿಸ್ಫಿಯರ್ ಅಟ್ಯಾಚ್ ಆಗಿದೆ. ಅದೇ ರೀತಿ ಇಲ್ಲೊಂದು ಹೆಮಿಸ್ಫಿಯರ್ ಅಟ್ಯಾಚ್ ಆಗಿದೆ. ಆ ಹೆಮಿಸ್ಫಿಯರ್ ಕೂಡ ಹೆಂಗಿದೆ ನೋಡ್ರಿ. ಆ ಹೆಮಿಸ್ಫಿಯರ್ ಟಾಪ್ ಓಪನ್ ಇದೆನಾ? ಓಪನ್ ಇದೆ. ಓಕೆ, ನೀವು ನೋಡಿದ್ರೆ ಹೆಮಿಸ್ಫಿಯರ್ದು ಓಪನ್ ಇದೆ. ಸೊ ಅವಾಗ ಏನು ಓಪನ್ ಇದೆ ಅಂದ್ರೆ ಯಾವ್ದು ಅಪ್ಲೈ ಮಾಡ್ಬೇಕು? CSA ಅಪ್ಲೈ ಮಾಡ್ಬೇಕು. ಇಲ್ಲಿ ಹೆಮಿಸ್ಫಿಯರ್ ಎಷ್ಟಿದೆ ನೋಡ್ರಿ, 1 2 ಹೆಮಿಸ್ಫಿಯರ್ ಇದಾವೆ. ಸೊ ಅದಕ್ಕೆ ಏನ್ ಬರಿತೀವಿ ನಾವು ಇಲ್ಲಿ? ಪ್ಲಸ್ 2 ಇಂಟು CSA ಆಫ್ ಹೆಮಿಸ್ಫಿಯರ್ ಅಂತ ಬರಿತೀವಿ. ಯಾಕಂದ್ರೆ 2 ಹೆಮಿಸ್ಫಿಯರ್ ಇದಾವೆ. ಓಕೆನಾ? ಸೊ ಈಗ ನೀವೇ ನೋಡ್ರಿ, ಈ ಆರ್ಟಿಕಲ್ ಮಾಡ್ಬೇಕಂದ್ರೆ ಸಿಂಪಲ್ CSA ಆಫ್ ಸಿಲಿಂಡರ್ ಅಂದ್ರೆ ಇಷ್ಟೇ ಬರುತ್ತೆ. CSA ಆಫ್ ಹೆಮಿಸ್ಫಿಯರ್ ಅಂದ್ರೆ ಇಲ್ಲೊಂದು ಹೆಮಿಸ್ಫಿಯರ್, ಇಲ್ಲೊಂದು ಹೆಮಿಸ್ಫಿಯರ್. ಸೊ ಆಟೋಮೆಟಿಕ್ ಏನಾಯ್ತು, ಡಯಾಗ್ರಾಮ್ ಆಯ್ತು. ಇವಂದ್ರೆ ಏನು? ಓಪನ್ ಇರುತ್ತೆ, ಇಲ್ಲಿ ಓಪನ್ ಇರುತ್ತೆ. ಸೊ ಈಗ ನಾವು ಅದು ಈಕ್ವೇಶನ್ ಬರ್ಕೊಂಡ್ಬಿಟ್ವಿ. ಈಗ ಜಸ್ಟ್ ನಾವೇನ್ ಮಾಡ್ಬಿಡೋಣ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಜಸ್ಟ್ ಫಾರ್ಮುಲಾ ಬರೀತೀನಿ. CSA ಆಫ್ ಸಿಲಿಂಡರ್ ಫಾರ್ಮುಲಾ ಏನು? 2πRH. 2 ಇಂಟು CSA ಆಫ್ ಹೆಮಿಸ್ಫಿಯರ್ ಫಾರ್ಮುಲಾ ಏನು? 2πR ಸ್ಕ್ವೇರ್. ಈಗ 2 ಇಂಟು ಪೈ ವ್ಯಾಲ್ಯೂ ಏನು? 22/7. ಓಕೆ, ರೇಡಿಯಸ್ ವ್ಯಾಲ್ಯೂ ಏನು? 4.5 ಅಂತ ಕೊಟ್ಟಿದ್ದಾರೆ, 3.5. ಹೈಟ್ ವ್ಯಾಲ್ಯೂ ಏನು? 10 ಪ್ಲಸ್ 2 ಇಂಟು 2 ಇಂಟು ಪೈ ವ್ಯಾಲ್ಯೂ ಏನು? 22/7. ಓಕೆ, ರೇಡಿಯಸ್ ಏನು? 3.5. ಓಕೆ, ಯಾಕಂದ್ರೆ ಹೆಮಿಸ್ಫಿಯರ್ ಕೂಡ ಅದೇ ರೇಡಿಯಸ್ ಬರುತ್ತೆ, 3.5. ಇಲ್ಲಿ ಕೂಡ 3.5. ಸೊ ಏನ್ ಬರೀತೀನಿ? 3.5 ಇಂಟು 3.5. ಓಕೆ, ಈಗ ನೀವು ಕ್ಯಾನ್ಸಲ್ ಮಾಡಿದ್ರೆ 7 1 ಜಾ 7 5 ಜಾ 35. 1 ಪಾಯಿಂಟ್ ಹಿಂದ್ಗಡೆ ಇಟ್ಬಿಡ್ತೀವಿ. ಅದೇ ರೀತಿ ಇಲ್ಲಿ ಕೂಡ 7 1 ಜಾ 7 5 ಜಾ 35. ಓಕೆ, 1 ಪಾಯಿಂಟ್ ಹಿಂದ್ಗಡೆ ಇಟ್ಬಿಡ್ತೀವಿ. 0.5 ಆಗುತ್ತೆ. ಈಗ ನೀವೇನ್ ಮಾಡ್ಬೇಕಂದ್ರೆ 2 ಇಂಟು 22 ಇಂಟು ಈ 0.5 ನ ನಾನೇನ್ ಬರ್ತೀನಿ? 1/2 ಅಂತ ಬರ್ತೀನಿ. ಸೊ ದಟ್ ಕ್ಯಾಲ್ಕುಲೇಷನ್ ಈಸಿ ಆಗುತ್ತಂತ. ಓಕೆ, ಸೊ 0.5 ಅಂದ್ರೂ ಒಂದೇ, 1/2 ಅಂದ್ರೂ ಒಂದೇ. ಸೊ 2 2 ಕ್ಯಾನ್ಸಲ್ ಆಯ್ತು. ಪ್ಲಸ್ 2 ಇಂಟು 2 ಇಂಟು 22. ಇಲ್ಲಿ ಕೂಡ ಅಷ್ಟೇ 0.5 ನ ನಾನೇನ್ ಬರಿತೀನಿ? 1/2 ಅಂತ ಬರಿತೀನಿ.
ಈಗ ನೀವೇ ನೋಡ್ರಿ 3.5 ನಾನು ಏನಂತ ಬರಿಬಹುದು 7/2 ಅಂತ ಬರಿಬಹುದು. ಸೊ 3.5 ಅಂದ್ರೆ ಒಂದೇ, 7/2 ಅಂದ್ರೆ ಒಂದೇ. ಸೊ ಏನಾಯ್ತು, ಈ ಟು ಕ್ಯಾನ್ಸಲ್ ಆಯ್ತು, ಈ ಟು ಕ್ಯಾನ್ಸಲ್ ಆಯ್ತು. ಈಗ ಉಳಿದಿದ್ದು ಏನಾಯ್ತು, 22 × 10 ಏನಾಗುತ್ತೆ 220 ಆಗುತ್ತೆ, ಪ್ಲಸ್ 22 7 ಜಾ, ಓಕೆ 22 × 7 ಉಳಿಯುತ್ತೆ. ಈಗ ನೀವು ನೋಡಿದ್ರೆ 220 ಪ್ಲಸ್ 7 2 ಜಾ 14, 1 ಕ್ಯಾರಿ, 7 2 ಜಾ 14, 14 ಪ್ಲಸ್ 1 15. ಸೊ ಆಡ್ ಮಾಡಿದ್ರೆ 220 ಪ್ಲಸ್ 154 ಆಡ್ ಮಾಡಿದ್ರೆ ಸಾರಿ ಇದು 4, 2 ಪ್ಲಸ್ 5 7, 2 ಪ್ಲಸ್ 1 3. ಸೊ ಎಷ್ಟು ಬರುತ್ತೆ 374 ಬರುತ್ತೆ. ಓಕೆ, ಇಲ್ಲಿ ಸೆಂಟಿಮೀಟರ್ ಅಂತ ಕೊಟ್ಟಿರೋದ್ರಿಂದ ನಾವು ಏರಿಯಾ ಕಂಡಿಡಿದೀವಿ. ಸೆಂಟಿಮೀಟರ್ ಅಂತ ಕೊಟ್ರೆ ನಾವೇನ್ ಬರೀಬೇಕು, ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕು ಏರಿಯಾ ಕಂಡಿಡಿಬೇಕಾದ್ರೆ. ಮೀಟರ್ ಕೊಟ್ರೆ ಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಸೊ ಆನ್ಸರ್ ಬಂದ್ಬಿಟ್ಟು 374 ಸೆಂಟಿಮೀಟರ್ ಸ್ಕ್ವೇರ್. ಅದು ಬಂದ್ಬಿಟ್ಟು PS ಆಫ್ ದ ಆರ್ಟಿಕಲ್. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ಓಕೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ಆಮೇಲೆ ಈ ಲೆಸನ್ ಅಲ್ಲಿ ಓಕೆ, ಈ ಲೆಸನ್ ಅಲ್ಲಿ ಮೇನ್ ಬೇಸಿಕ್ಸ್ ಏನಂತಂದ್ರೆ, ನಿಮಗೆ 2 ಟಾಪಿಕ್ ಗೊತ್ತಿರ್ಬೇಕು. ಒಂದು CSA ಅಂದ್ರೆ ಏನು, TSA ಅಂದ್ರೆ ಏನು, ವಾಲ್ಯೂಮ್ ಅಂದ್ರೆ ಏನಂತ ಗೊತ್ತಿರ್ಬೇಕು. ಓಕೆ, ಆಮೇಲೆ ಅದ್ರ ಜೊತೆಗೆ ಎಲ್ಲಾ ಫಾರ್ಮುಲಾಸ್ ಗೊತ್ತಿರ್ಬೇಕು. ಆಲ್ಮೋಸ್ಟ್ ಒಂದು 15 ಫಾರ್ಮುಲಾಸ್ ಇದಾವೆ, ಅವೆಲ್ಲ ನಿಮಗೆ ಗೊತ್ತಿರಬೇಕು. ಸೊ CSA ಅಂದ್ರೆ ಏನಂತ ಫಸ್ಟ್ ನೋಡ್ರಿ. ಓಕೆ, ಈಗ ನಾನು ಒಂದು ಸಿಲಿಂಡರ್ ತಗೊಂಡೆ ಅಂತ ಅನ್ಕೋಣ. ಓಕೆ, ಸಿಲಿಂಡರ್ ಈ ಶೇಪ್ ಅಲ್ಲಿ ಇರುತ್ತೆ. ಓಕೆ, ನೀವು ನೋಡ್ರೆ ಸಿಲಿಂಡರ್ ಅಲ್ಲಿ ಏನಾದ್ರು ಟಾಪ್ ಬಾಟಮ್ ಓಪನ್ ಇದ್ರೆ, ಟಾಪ್ ಬಾಟಮ್ ಓಪನ್ ಇದ್ರೆ ಅವಾಗ ಏನು ತಗೋತೀವಿ ನಾವು, CSA ಫಾರ್ಮುಲಾ ತಗೋತೀವಿ. ಓಕೆ, ಸಪೋಸ್ ಅದು ಏನಾದ್ರು ಲೈಕ್ ಈಗ CSA ನಾನು ಸಿಲಿಂಡರ್ ತಗೊಂಡಾಗ ಓಕೆ, ಸೊ ಇವಾಗ ಇದು ಕ್ಲೋಸ್ ಇತ್ತು ಅನ್ಕೊಳ್ರಿ. ಓಕೆ, ಸೊ ಕ್ಲೋಸ್ ಇತ್ತು ಅಂತಂದ್ರೆ ಅವಾಗ ನಾವೇನ್ ತಗೋಬೇಕು, TSA ತಗೋಬೇಕು, ಟೋಟಲ್ ಸರ್ಫೇಸ್ ಏರಿಯಾ ಇದಿಷ್ಟು ತಗೋಬೇಕು. ಇಲ್ಲ ಅಂದ್ರೆ ಲೈಕ್ ಬರೀ CSA ತಗೋಬೇಕು. ಓಕೆ, ಸೊ ಅದು ಗೊತ್ತಿರ್ಬೇಕು. ಆಮೇಲೆ ವಾಲ್ಯೂಮ್ ಅಂದ್ರೆ ಈಗ ನೀವು ಸಿಲಿಂಡರ್ ತಗೊಂಡ್ರೆ ಓಕೆ, ಅದರಲ್ಲಿ ಎಷ್ಟು ಇಡಿಸುತ್ತೆ, ಅದು ಲೈಕ್ ವಾಟರ್ ಆಗಿರ್ಬೋದು, ಲೈಕ್ ಇಲ್ಲಾಂದ್ರೆ ಏನಾದ್ರು ಸಾಲಿಡ್ ಪಾರ್ಟಿಕಲ್ ಆಗಿರ್ಬೋದು. ಈ ಎಕ್ಸಾಂಪಲ್ ಈಗ ಒಂದು ಸಿಲಿಂಡರ್ ಇದೆ ಅಂತ ಅನ್ಕೊಳ್ರಿ. ಓಕೆ, ಈಗ ನೀವು ಇದ್ರಲ್ಲಿ ಅನ್ಕೋಣ ಉಸುಗ ಆಗಿದ್ರು ಕೂಡ ಇದ್ರಲ್ಲಿ ಎಷ್ಟು ಇಡಿಸುತ್ತಲ್ಲ ಅದನ್ನ ಕೂಡ ನಾವು ವಾಲ್ಯೂಮ್ ಅಂತಾನೆ ಕರಿತೀವಿ. ಓಕೆನಾ. ಆಮೇಲೆ ಅದ್ರ ಜೊತೆಗೆ ನೀವು ಕ್ಯೂಬ್ ತಗೊಂಡ್ರಿ ಅನ್ಕೋಣ. ಓಕೆ, ಈ ಕ್ಯೂಬೈಟ್ ತಗೊಂಡೆ ಅನ್ಕೊಳ್ರಿ. ಓಕೆ, ಈ ಕ್ಯೂಬೈಟ್ ತಗೊಂಡಾಗ ಏನಾಗುತ್ತೆ, 3 ಡೈಮೆನ್ಷನ್ ಬರುತ್ತೆ. ಇದು ಲೆಂತ್ ಆಗುತ್ತೆ, ಇದು ಬ್ರೆಡ್ತ್ ಆಗುತ್ತೆ, ಇದು ಹೈಟ್ ಆಗುತ್ತೆ. ಓಕೆ, ಸೊ ನಥಿಂಗ್ ಬಟ್ ಎಷ್ಟು ಫೇಸ್ ಇರ್ತವೆ, ಟೋಟಲ್ 6 ಫೇಸಸ್ ಇರ್ತವೆ. 1 2 3 4 5 ಹಿಂದೆ. ಸೊ 6 ಫೇಸ್ ಯಾವುವು, ಓಕೆ ನೀವು ನೋಡಿದ್ರೆ ಟಾಪ್ ಬಾಟಮ್ 2 ಫೇಸ್ ಆಯ್ತು. ಆಮೇಲೆ ಅಪ್ ಡೌನ್ ಲೈಕ್ ನಿಮಗೆ ಟಾಪ್ ಬಾಟಮ್, ಫ್ರಂಟ್ ಟು ಬ್ಯಾಕ್, ಓಕೆ, ಆಮೇಲೆ ಸೈಡ್, ಲೆಫ್ಟ್ ಸೈಡ್ ರೈಟ್ ಸೈಡ್, ಟೋಟಲ್ 6 ಫೇಸಸ್ ಆಗುತ್ತೆ. ಓಕೆ, ಸೊ ಕ್ಯೂಬಲ್ ಅಲ್ಲಾಗ್ಲಿ ಇಲ್ಲ ಕ್ಯೂಬೈಡ್ ಅಲ್ಲಾಗ್ಲಿ ಟೋಟಲ್ ಎಷ್ಟು 6 ಫೇಸಸ್ ಇರ್ತಾವೆ. ಓಕೆನಾ. ಇವೆಲ್ಲ ಗೊತ್ತಿದ್ರೆ ನೀವು ಈ ಲೆಸನ್ ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು.